ಸೊ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾವು ವೆಲ್ಕಮ್ ಸೀಡ್ಸ್ ಕಂಪನಿಯಿಂದ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಚಿಕ್ಕಬಳ್ಳಾಪುರದ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ನಾವಿದ್ದೀವಿ. ಸೊ ಇವತ್ತು ನಾವು ನಮ್ಮ ಹೊಸ ತಳಿ ಕೊಟ್ಟಿದ್ವಿ, ಕಾಲಿಫ್ಲವರ್ನಲ್ಲಿ ಟ್ರಯಲ್ ಕೊಟ್ಟಿದ್ದೀವಿ 1530 1530 ಅಂತ ಹೇಳ್ಬಿಟ್ಟು. ಇದು ನಮ್ಮ ರೈತರು ಹಾಕಿದ್ದಾರೆ. ಸೊ ಅವ್ರದ್ದೇ ಆದ ಮಾತುಗಳಲ್ಲಿ ಕೇಳೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ, ನಿಮ್ಮ ಹೆಸರು? ರಾಜಶೇಖರ್ ಅಂತ ಸರ್. ರಾಜಶೇಖರ್, ಯಾವ ಊರು ಸರ್ ಇದು? ಕುರ್ಚಿಲಹಳ್ಳಿ ಅಂತ. ಓಕೆ ಸರ್, ಈಗ ನೀವು ನಮ್ಮದು 1530 ಹಾಕಿದ್ದೀರಾ, ಕಾಲಿಫ್ಲವರ್ ತಳಿ ಹಾಕಿದ್ದೀರಾ. ಹೇಗಿದೆ ಸರ್ ಇದು? ಸರ್ ಚೆನ್ನಾಗಿದೆ, ವೆರೈಟಿ ಚೆನ್ನಾಗಿದೆ ಅಂದರೆ ಹೇಗೆ ಸರ್? ಗ್ರೋತ್ನೆಸ್ಸು, ಓಕೆ, ದಪ್ಪ ಓಕೆ, ಹಾಂ ಎಲ್ಲ ಬರುತ್ತೆ. ಓಕೆ, ಚೆನ್ನಾಗಿದೆ ಸರ್. ಸೈಜ್ ಹೇಗೆ ಬರ್ತಿದೆ? ಸೈಜು 900ರಿಂದ 1 kg ವರೆಗೂ ಬರುತ್ತೆ. ಅದು ಈಗ ಬೇಸಿಗೆ ತಳಿ ಇದು ಎಸ್ಪೆಷಲಿ ಇದೇನಂದರೆ ಈಗ ಬೇಸಿಗೆನಲ್ಲಿ ಹಾಕಿದ್ದೀವಿ. ಸೊ ಹಾಗಾಗ್ಬಿಟ್ಟು ಇದು ಬೇಸಿಗೆನಲ್ಲಿ ಹೇಗೆ ಬರುತ್ತೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನೀವು ಒಂದು 2 ಲೈನ್ ಹಾಕಿದ್ದೀರಾ, ಬಟ್ 2 ಲೈನ್ ಹಾಕಿದ್ರೆ ನಿಮಗೆ ಚೆನ್ನಾಗಿ ಅನ್ನಿಸ್ತಿದೆ ಅಲ್ವಾ? ಚೆನ್ನಾಗಿದೆ, ವೆರೈಟಿ ಮಾತ್ರ ಚೆನ್ನಾಗಿದೆ, ಅಂಥದ್ದೇನಿಲ್ಲ. ವೆರೈಟಿ ಮಾತ್ರ ಚೆನ್ನಾಗಿದೆ, ಆಗ್ಬೋದು ಸರ್ ಇದನ್ನ. ಹೌದಾ? ಜನವರಿ ಇದರಲ್ಲಿ ಆಗ್ಬೋದು. ಓಕೆ ಓಕೆ. ಈಗ ನೀವು ಬೇರೆದು ಇನ್ನೊಂದು ತಳಿ ಹಾಕಿದ್ದೀರಾ, ಅದು ಕಂಪೇರ್ ಮಾಡಿದ್ರೆ ಇದು ಹೇಗಿದೆ? ಸರ್ ಇದೇ ಚೆನ್ನಾಗಿದೆ. ಚೆನ್ನಾಗಿದೆ, ಅಲ್ವಾ? ಸೊ ರೈತರೆಲ್ಲ ಹಾಕೋಬೋದು. ಈಗ ನಾವು ಹೂಕೋಸು ಅಂತ ಹೇಳಿದ್ರೆ ಇಂಪಾರ್ಟೆಂಟು ನಮಗೆ ಕಲರ್ ಇರಬೇಕು, ಆಯಿತಾ? ಕಲರ್ ಇರಬೇಕು. ಆಮೇಲೆ ಇನ್ನೊಂದು ಏನಂದರೆ ಸೈಜು ಆಲ್ಮೋಸ್ಟು ಈಗ ನಾವು ಹೇಳ್ದಂಗೆ 800 ಗ್ರಾಮಿಂದ ಇರ್ಬೋದು, 1 kg ಹಿಂಗೆಲ್ಲ ಬರಬೇಕಾಗತ್ತೆ. ಒಂದು ಎಸ್ಪೆಷಲಿ ಬೇಸಿಗೆನಲ್ಲಿ ನಾರ್ಮಲ್ 1 kg ಬಂದರೆ ಗ್ರೇಟ್ ಅಲ್ವಾ? 1 kg ಬಂದರೆ ನಿಮಗೆ ಒಳ್ಳೆ ಇಳುವರಿ ಬರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಗಟ್ಟಿ, ನೋಡಿ ಇದು ಗಟ್ಟಿ ಹೇಗಿದೆ, ಇದು ಚೆನ್ನಾಗಿದೆ ಸರ್, ಮಾತ್ರ ಚೆನ್ನಾಗಿದೆ. ಹೌದು, ಇದು ತುಂಬ ವಿಶೇಷ ಏನಂತ ಹೇಳಿದ್ರೆ ಗಟ್ಟಿ ಚೆನ್ನಾಗಿದೆ. ಆಮೇಲೆ ತುಂಬ ಗಟ್ಟಿ ಇರೋದ್ರಿಂದ ತೂಕ ರೈತರಿಗೆ ಚೆನ್ನಾಗಿ ಬರುತ್ತೆ ಅಲ್ವಾ? ಓಕೆ, ಸೊ ಎಲ್ಲ ರೈತರು ಹಾಕ್ಬೋದು. ಆಯಿತು. ಸೊ ಹಾಗಾದರೆ ನಮ್ಮದು ವೆಲ್ಕಮ್ ಅವರ 1530 ಟ್ರಯಲ್ ಫೀಲ್ಡಲ್ಲಿ ಇದ್ವಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಸೊ ಎಲ್ಲ ರೈತ ಬಂದವರಿಗೂ ಒಂದ್ಸರಿ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದಗಳು.